ನಾವಿವತ್ತು ಪ್ರೆಸ್ ಮೀಟ್ ಮಾಡೋದು ಕಾರಣ ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಪಾಲಿಟಿಕಲಿ ಲಾಭ ಸಲುವಾಗಲ್ಲ ಮತ್ತು ಪಬ್ಲಿಸಿಟಿ ಆಗೋ ಸಲುವಾಗಲ್ಲ. ನಾವು ಇವತ್ತು ಒಬ್ಬ ಹುಡುಗ 11ನೇ ವರ್ಷ ದಲಿತನ ಮಗ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಬಿದ್ದು ಸತ್ತಿದ್ದಾನೆ. ಅವ್ರ ಪರವಾಗಿ ನಿಂತು ನಾವು ಈ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ. ದಿನಾಂಕ 6/5/2026 ರಿತೇಶ್ ಎನ್ನುವ ಯುವಕ ಡಿಗ್ಗಿ ತಾಂಡದಿಂದ ಕೊಂಚೂರು ಗ್ರಾಮದಲ್ಲಿ ಇರುವ ಆ ತಾಂಡದಿಂದ ಆ ಒಂದು ಹುಡುಗ ಕೊಂಚೂರು ಭಾಗದಲ್ಲಿ ಬರುವ ಸರ್ವೆ ನಂಬರ್ 99/2, 99/4, 99/5 ಮತ್ತು 115 ಈ ಒಂದು ಸರ್ವೆ ನಂಬರ್ಗಳಲ್ಲಿ ಕನ್ನೀಶ್ ಫಾತಿಮಾ, ಇಸ್ಮಾಯಿಲ್ ಪಟೇಲ್ ಮತ್ತು ಇಬ್ಬರು ಮೂವರು ಯಾರೋ ಅವರ ಪರಿವಾರದವರ ಹೆಸರಲ್ಲೇ ಈ ಹೊಲಗಳು ಇರುತ್ತವೆ. ಈ ಒಂದು ಹೊಲಗಳಲ್ಲಿ ಇಲ್ಲಿಗಲ್ ಮೈನಿಂಗ್ಸ್ ಆಗಿರುತ್ತದೆ. ಆ ಇಲ್ಲಿಗಲ್ ಮೈನಿಂಗ್ಸು ಸುಮಾರು 40 ಫೀಟು ಗುಂಡಿಗಳನ್ನು ಹೊಡೆದಿರುತ್ತಾರೆ. ಅದರಲ್ಲಿ ಬಹಳಷ್ಟು ನೀರು ತುಂಬಿರುತ್ತೆ. ಇದೆಲ್ಲ ನಿರ್ಲಕ್ಷಣೆ ಯಾರ್ದಪ್ಪ ಅಂತಂದ್ರೆ ಈ ನಿರ್ಲಕ್ಷಣೆ ನಮ್ಮ ಚಿತ್ತಾಪುರ ತಾಲೂಕಿನ ತಹಶೀಲ್ದಾರರದು ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ದು ಮತ್ತು ಅಲ್ಲಿಯ ಅಧಿಕಾರಿಗಳು. ಇವೆಲ್ಲ ನಿರ್ಲಕ್ಷಣೆಗಳಿಂದ ಇವತ್ತು ನಮ್ಮ ಸಮಾಜದ ದಲಿತ ಸಮಾಜದ ಯುವಕ 11ನೇ ವರ್ಷ ಬಾಲಕ ಕಾಲ್ ಜಾರಿ ಬಿದ್ದು ಸತ್ತಿದ್ದಾನೆ. ಆ ಒಂದು ಸತ್ಯದ ಕಾರಣಕ್ಕ ನಾವು ಅಲ್ಲಿ ಮಣ್ಣಕ್ಕೂ ಹೋಗಿದ್ದೀವಿ. ಜನರು ಎಲ್ಲರ ಏನಪ್ಪಾ ಅಂತಂದ್ರೆ ಈ ಹುಡುಗ ಅನ್ಯರ್ಥವಾಗಿ ಇವರ ನಿರ್ಲಕ್ಷಣೆಗಳಿಂದ ಸತ್ತಿದಾನ, ತಹಶೀಲ್ದಾರ್ ನಿರ್ಲಕ್ಷ್ಯದಿಂದ ಮತ್ತು ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀವು ನ್ಯಾಯ ಇಸ್ಕೊಳ್ಬೇಕಂತ ಹೇಳಿದಾಗ ನಾವು ನಮ್ಮ ಸಮಾಜದವರು ಎಲ್ಲರೂ ಸೇರಿ ನಾವು ಈ ಒಂದು ಅಧಿಕಾರಿಗಳ ತಪ್ಪುಗಳಿಗೆ ನಮ್ಮ ಹುಡುಗ ಸತ್ತಿದ್ದಾನೆ. ಇವನಿಗೇನಪ್ಪಾ ಅಂತಂದ್ರೆ ಯಾರ್ಯಾರು ಈ ಒಂದು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು. ಹಾಗೂ ನಮ್ಮ ಹುಡುಗನಿಗೆ ಕಂಪೋಸಿಷನ್ಸ್ ಇವರ ತಪ್ಪಿನಿಂದ ಸತ್ತಿದ ಕಾರಣ ಕಂಪೋಸಿಷನ್ಸ್ ಒದಗಿಕೊಡಿಸ್ಬೇಕಂತ ಹೇಳಿ ನಾವೆಲ್ಲರೂ ನಿರ್ಣಯ ಮಾಡಿದ್ದಾಗ ಇಮಿಡಿಯೇಟ್ಲಿ ಆ ಒಂದು ಸ್ಥಳದಲ್ಲಿ ತಹಶೀಲ್ದಾರು ಮತ್ತು ಪೊಲೀಸರು ಬರ್ತಾರೆ. ತಹಶೀಲ್ದಾರು ಪೊಲೀಸರು ಬಂದು ಅವರ ವಿಚಾರ ಏನಿತ್ತಂದ್ರೆ ನಾವು ಫಸ್ಟ್ ಬಂದು ನೀವು ಏನು FIR ಕೊಡ್ತೀರಿ, ನಾವು FIR ಮಾಡಕ್ ರೆಡಿ ಇದ್ವಿ ಅಂತ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟರು. ಸುಳ್ಳು ಆಶ್ವಾಸನೆ ಕೊಟ್ಟದ್ಮೇಲೆ ಅಲ್ಲಿ ಹೋಗಿ ನಮ್ಮ ಒಂದು ಆ ವಿಕ್ಟಿಮ್ ಅವ್ರ ತಂದೆಯವರು ನಾರಾಯಣ್ ಪವರ್ ಸುಮಾರು 9 ಗಂಟೆಲಿಂದ ರಾತ್ರಿ 12 ಗಂಟೆ ತನಕ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ನಿಂತಿರ್ತಾರೆ. ವಾಡಿ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ನಿಂತು ಕೇಸ್ ಕೊಡಕ್ ಹೋಗಿರ್ತಾರೆ. ಕೇಸ್ ತಗೊಲಾರ್ದೆ ಮೋಸ ಮಾಡಿ ಸುಮಾರು 4-5 ಗಂಟೆ ಸ್ಟೇಷನ್ ಅಲ್ಲಿ ಕೂಡಿಸ್ತಾರೆ. ಅವರ ತಂದೆಯವರು ಪಾಪ ಅಲ್ಲಿ ಹೆಣ ಬಿಟ್ಟು ನನ್ನ ಮಗುಗೆ ನ್ಯಾಯ ಸಿಗ್ಬೇಕಂತ ಸ್ಟೇಷನ್ ಹೋದ್ರು ಸಹ ಸ್ಟೇಷನ್ ಹತ್ರ 4-5 ಗಂಟೆ ಅವ್ರಿಗೆ ಕೂಡಿಸಿರ್ತಾರೆ. ಇಂಥ ಈ ಒಂದು ಪಾಪಿ ಘಟನೆ ನಡೆದಿದೆ. ಇಂಥ ಒಂದು ದುರಾಡಳಿತ ನಡ್ತಾ ಇದೆ. ಇದು ಬಹಳಷ್ಟು ದುಃಖದ ಸಂಗತಿ ಅದ. ನಮ್ಮ ಒಂದು ಸಮಾಜಕ್ಕೆ ಕೀಳಾಗಿ ನೋಡ್ತಾ ಇದ್ದಾರ. ನಮ್ಮ ಸಮಾಜ ಅಂತಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರಿಗೆ ಏನಪ್ಪಾ ಅಂತಂದ್ರೆ ಇವರು ಅಧಿಕಾರಿಗಳು, ಇಲ್ಲಿಯ ಮಂತ್ರಿಗಳು ಬಹಳಷ್ಟು ಕೀಳಾಗಿ ನೋಡ್ತಾ ಇದ್ದಾರ. ತದನಂತರ ಏನಾಯ್ತು, ಆ ಘಟನೆ ರಾತ್ರಿ ಸಮಯದಲ್ಲಿ 12 ಗಂಟೆಗೆ ಸುಮಾರು 500 ಪೊಲೀಸರು ಬಂದ್ರು. 500 ಪೊಲೀಸರು ಯಾಕೆ ಬಂದ್ರಪ್ಪ ಅಂತಂದ್ರೆ ನಾವು ಖುಷಿಯಾದೀವಿ. ಈ ಹುಡುಗ ಏನಪ್ಪಾ ಅಂತಂದ್ರೆ ಹೆಣಕ್ಕ ಅದು ಫಂಡ್ ಬರ್ಬೇಕಂದ್ರೆ CM ಅವರ ನೇತೃತ್ವದಲ್ಲಿ ಫಂಡ್ ಬರ್ತಂತ ಹೇಳಿದ್ಮೇಲೆ ನಾನು ಯಾರನ್ನ CM ಅಥವಾ ಡೆಪ್ಯೂಟಿ CM ಬರ್ತಿರ್ಬಹುದು, ಅದಕ್ಕೆ ಇಷ್ಟು ಜನ ಜಮಾ ಆಗ್ಲತ್ತಾರ ಅಂತೇಳಿ ನಾವು ಖುಷಿಯಾದೀವಿ. ಆದ್ರೆ ಅದು ನೋಡ್ತಾ ಬಂದಾಗ ಅವರು CM PM ಸರಾಗ್ ಬರ್ಲಿಲ್ಲ. ಅವ್ರು ಬಂದಿದ್ದು ನನಗೆ ಎತ್ಕೊಂಡು ಹೋಗ್ಬೇಕಂತ ಹೇಳಿ ಯಾವಾಗ ನನ್ಗೆ ಎತ್ತಿದ್ರು ಅವಾಗ ಗೊತ್ತಾಯ್ತು. ಅವರು ಯಾವ ತರ ನನ್ಗೆ ಎತ್ತಾರೆ ನೋಡ್ರಿ. ಇಲ್ಲಿಗಲ್ ಅರೆಸ್ಟ್ ಯಾವ ತರ ಮಾಡ್ತಾರೆ ಇವರು ಇಲ್ಲಿಗಲ್ ಅರೆಸ್ಟ್ ಮಾಡಿದ್ದು ನೋಡಿದ್ರೆ ಯಾವ ಒಬ್ಬ ಆತಂಕವಾದಿಗೆ ಅರೆಸ್ಟ್ ಮಾಡ್ತಾರೋ, ಯಾವ ಒಬ್ಬ ಬೇರೆ ಏನನ್ನ ದೊಡ್ಡ ಕ್ರೈಮ್ ಮಾಡಿ ಎತ್ತಾರೋ ಅಂತ ಒಂದು ಘಟನೆ ಇವ್ರು ಮಾಡಿದ್ದಾರೆ ಪೊಲೀಸರು ಇವತ್ತ. ಇಂಥ ಒಂದು ದುರಾಡಳಿತ ಇವತ್ತು ಕಲಬುರಗಿಯಲ್ಲಿ ನಡೆದಿದೆ. ನಾವು ಹೋರಾಟ ಮಾಡಕ್ ಹೋದ್ರೆ ಹೋರಾಟ ಮಾಡೋರಿಗೆ
ಇದಷ್ಟೇ ಅಲ್ಲ, ಇದ್ರ ಸಮೇತ ಅಲ್ಲಿ ತಾಯಂದ್ರು, ಪಾಪ ತಾಯಂದ್ರಿಗೆ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಆ ತಾಯಂದ್ರಿಗೂ ಸಹ ಈ ತರ ಇನ್ಸಲ್ಟ್ ಮಾಡಿದ್ದಾರೆ ಪೊಲೀಸರು. ಇವತ್ತು ಒಬ್ಬ ವಿಕ್ಟಿಮ್ ಒಬ್ಬರು ತಂದ ಅಲ್ಲಿ ಸತ್ತೋಗಿದ್ದಾರೆ. ಅಲ್ಲಿ ಎಲ್ಲಾರು ಏನಪ್ಪಾ ಅಂದ್ರೆ ದುಃಖದಲ್ಲಿ ಇರುವ ಸಂಗತಿದಲ್ಲಿ ಮತ್ತಷ್ಟು ಇವರು ಅದರಲ್ಲಿ ಕಾರ್ ಪುಡಿ ಹಾಕುವಂತ ಕೆಲಸ ಮಾಡಿದ್ದಾರೆ, ಇನ್ನಷ್ಟು ದುಃಖ ಕೊಡುವಂತ ಕೆಲಸ ಮಾಡಿದ್ದಾರೆ. ಒಬ್ಬ ಹೆಣ್ಮಕ್ಕಳಿಗೆ ಯಾವ ತರ ಟ್ರೀಟ್ ಮಾಡ್ತಾರೆ ನೋಡ್ರಿ. ಒಬ್ಬ CPI ಅದನ, ಆ CPI ನೋಡಿ ಯಾವ ತರ ಅಲ್ಲಿಯ ಒಬ್ಬ ವ್ಯಕ್ತಿಗೆ ಕಪ್ಪಾಳಗೆ ಎಷ್ಟು ಜೋರಾಗಿ ಹೊಡಿತಾನೆ ನೋಡಿ, ಅವನು ನೋಡಿ ಎಷ್ಟು ಜೋರಾಗಿ ಹೊಡಿತಾನೆ. ಈ ತರ ಇಲ್ಲಿ ಮಹಿಳೆಗೆ ನುಗ್ಸಿದ್ದಾರೆ ಮತ್ತು ಬೇರೆಯವರಿಗೆ ಕೈ ಎತ್ತಿದ್ದಾರೆ. ಈ ತರ ಇವರು ಮಾಡೋದು ಬಹಳ ಅಸಹ್ಯದ ಸಂಗತಿ ಮತ್ತು ಇವ್ರು ಮಾಡ್ತಿರುವ ದಾದಾಗಿರಿಕೆ ನಾವು ಯಾವಾಗಲೂ ಮೆಚ್ಚಲಾರದಂತ ಕೆಲಸ ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಅಷ್ಟೇ ಮೆಚ್ಚದಲ್ಲ, ಇಡೀ ಕರ್ನಾಟಕ ಜನರು ತೂ ಅಂತ ಹೇಳಿ ಉಗುಳುವಂತ ಕೆಲಸ ಇವರು ಇವತ್ತು ಕಲಬುರಗಿಯ ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಇದೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಇವರು, ನನಗೆ ಇಲ್ಲಿ ಒಬ್ಬ ಅಡಿಷನಲ್ SP ಅದನ, ಅವನಾದ್ರೆ ಖರ್ಗೆಯ ಚುಚ್ಚುಲ್ ಮಗ ಕೂತಿದ್ದಾನ, ಅವನು ಮುಂದ್ ಗಾಡಿ ಒಂದು ಕಾರ್ ಹಾಕೊಂಡು ಹೋಗ್ತಾನ, ಹಿಂದ ನಮ್ ಕೂಡಿಸ್ತಾರ, ನನ್ನ ಹಿಂದ ಮತ್ 4 ಕಾರ್ಗಳು ನಮ್ಗೆ ಹೆಂಗಂದ್ರೆ ಪೂರ್ತಿ CM PM ಹೋಗೋಗ್ಲಿ ಯಾವ ತರ ತಗೊಂಡ್ ಹೋಗ್ತಾರೋ ಆ ತರ ಇವರು ಎಸ್ಕಾಟ್ ಹಾಕೊಂಡು ಹೋಗಿದಾರ. ಹೋಗದ್ಮೇಲೆ ಮೊದ್ಲು ನಮ್ಮ ಮೇಲೆ ಯಾವ ಕೇಸ್ ರಿಜಿಸ್ಟ್ರಿ ಮಾಡ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು PAR ಅಂತ ಮಾಡಿದ್ದಾರೆ. PAR ಅಂದ್ರೆ ಏನಂದ್ರ BNSS 129 ಸೆಕ್ಷನ್ BNSS 129 ಅಂದ್ರೆ ಇದು ಹಳಿದು CRPC 110 ಅಂತ ಹಾಕ್ತಾ ಇದ್ರು. ಅವಾಗ ಓನ್ಲಿ ಅದು ಮಾಡ್ಬೇಕಂದ್ರೆ ತಹಶೀಲ್ದಾರ್ಗೆ ಪವರ್ ಇತ್ತು ಮತ್ತು DC ಗೆ ಪವರ್ ಇತ್ತು. ಈಗ BNSS ಅಡಿಯಲ್ಲಿ SP ಗೂ ಪವರ್ ಕೊಟ್ಟಿದ್ದಾರೆ. ಅದಕ್ಕ ಇವರು ಮೊದಲು ಕರ್ತವ್ಯಕ್ಕೆ ಅಡ್ಡಿ ಹಾಕ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರು. ಕರ್ತವ್ಯಕ್ಕೆ ಅಡ್ಡಿ ಹಾಕಿದ್ರೆ ಜಡ್ಜ್ ಬಳಿ ಕರ್ಕೊಂಡು ಹೋಗ್ಬೇಕು. ಜಡ್ಜ್ ಏನಪ್ಪಾ ಅಂತಂದ್ರೆ ಇವ್ರಿಗೆ ಸರೆಂಡರ್ ಮಾಡಲ್ಲ, ಯಾಕಂದ್ರೆ ಜಡ್ಜ್ ನಮ್ಗೆ ಬೈತಾನ, ಯಾಕೆ ಹಿಂಗ್ ಎತ್ಕೊಂಡ್ ಬಂದ್ರಿ ಅಂತ ಹೇಳಿ ಒಂದ್ ಬೈತಾರ ಅನ್ನೋ ಕಾರಣಕ್ಕ. ಮತ್ ಇನ್ನೊಂದೇನಾದ ಒಂದ್ ಜಡ್ಜ್ಮೆಂಟ್ ಇದೆ ಅರ್ನೇಶ್ ಕುಮಾರ್ ಅಂತ ಹೇಳಿ. ಆ ಒಂದು ಜಡ್ಜ್ಮೆಂಟ್ ಅಲ್ಲಿ 7 ವರ್ಷಕ್ಕಿಂತ ಕಡಿಮೆ ಇರುವ ಒಂದು ಯಾವುದೇ ಕೇಸ್ಗಳಿದ್ರೆ ಅವ್ರಿಗೆ ಅಲ್ಲೇ ಸ್ಟೇಬಲ್ ಜಾಮೀನ್ ಕೊಟ್ಟು ಕಳಿಸ್ಬೇಕಂತ ಹೇಳಿ ಅದಕ್ಕೇನಪ್ಪಾ ಅಂತಂದ್ರೆ ಹಿಂಗಾದ್ರೆ ಕರ್ತವ್ಯಕ್ಕೆ ಅಡ್ಡಿ ಹಾಕಿದ್ರು ಇವರು ಮನೆಯಲ್ಲ ಇವ್ರು ನಮ್ಗ ಹೋರಾಟಕ್ಕೆ ಎದುರಾಗಿ ನಿಂದಿರ್ತಾರ. ಹಿಂಗಾದ್ರೆ ಆಗಲ್ಲ, ಇವ್ರಿಗೆ ನಮ್ಮ ಕಾಯ್ದೆಯಲ್ಲಿ ಏನ್ ಬರ್ತದ ಹಾಕಂತ ಹೇಳಿ BNSS 129 ಹಾಕಿ ಇಲ್ಲಿಗಲ್ ಅರೆಸ್ಟ್ ಮಾಡಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ ಇವ್ರು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ. SP ಆಫೀಸ್ ಕರ್ಕೊಂಡು ಹೋಗ್ತಾರ. SP ಆಫೀಸ್ ಅಲ್ಲಿ SPನೂ ಇರಲ್ಲ, ಯಾರು ಇರಲ್ಲ. ಅಲ್ಲಿಂದ ಏನಪ್ಪಾ ಅಂತಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ, ಹಾಸ್ಪಿಟಲ್ ಇಂದ ಜೈಲ್ ಕಳಿಸ್ತಾರ. ಇದು ಎಲ್ಲ ಏನಪ್ಪಾ ಅಂತಂದ್ರೆ ಎಲ್ಲ ಇಲ್ಲಿಗಲ್ಲು. ನಮ್ಗೆ ಯಾವ್ದೇ ಕಾರಣಕ್ಕ ನೋಟಿಸ್ ಕೊಡಲ್ಲ, ನಮ್ಗೆ ಯಾವ್ದೇ ಕಾರಣಕ್ಕ ಅವ್ರು ಮಾಡ್ತಿರುವ PAR ಕೊಡಲಾರ್ದೆ ನಮ್ಗೆ ಅರೆಸ್ಟ್ ಮಾಡಿರ್ತಾರ. ಇನ್ನೊಂದು ಕಾನೂನಲ್ಲಿ ಇದೆ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದೆ. ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 20 ಹಿಡಿದು 22 ನರ್ವ ಇದೆ. ಯಾವುದೇ ಒಂದು ಸಿಟಿಜನ್ಶಿಪ್ಗೆ ತಾವು ಅರೆಸ್ಟ್ ಮಾಡ್ತಾ ಇದೀರಿ ಅಂದ್ರೆ 24 ತಾಸು ಒಳಗಡೆ ಅವ್ರಿಗೆ ಮೆಜಿಸ್ಟ್ರ್ ಮುಂದ ಪ್ರೊಡ್ಯೂಸ್ ಮಾಡ್ಬೇಕಂತಿದೆ. ಆದ್ರೆ ಇವರು ಯಾವ ಮೆಜಿಸ್ಟ್ರ್ ಮುಂದನು ಪ್ರೊಡ್ಯೂಸ್ ಮಾಡ್ಲಿಲ್ಲ, ಯಾವ ತಹಶೀಲ್ದಾರ್ ಮುಂದನು ಪ್ರೊಡ್ಯೂಸ್ ಮಾಡ್ಲಿಲ್ಲ, ಯಾವ DC ಮುಂದನು ಮಾಡ್ಲಿಲ್ಲ, SP ಮುಂದನು ಮಾಡ್ಲಿಲ್ಲ. ಇವರು ಮಾಡ್ತಿರುವುದು ಇಲ್ಲಿಗಲ್ ಅರೆಸ್ಟು, ಇಲ್ಲಿಗಲ್ ಡಿಟೆನ್ಷನ್. ಇದೆಲ್ಲ ನೋಡಿ ನಾವು ಮತ್ತು ನಮ್ಮ ವಕೀಲರು ಸೇರಿ ಹೈಕೋರ್ಟ್ಗೆ ಹೋಗಿದಾಗ
ಹೈಕೋರ್ಟ್ ಇವತ್ತು ಒಂದು ಆದೇಶ ನೀಡಿದೆ. ಆದೇಶ ಏನ್ ನೀಡಿದಪ್ಪ ಅಂತಂದ್ರೆ ಇಡೀ ನಮ್ಮ SP ಗೆ ಮತ್ತು ವಾಡಿ PSIಗೆ ಓವರ್ ಆರ್ಡರ್ ಇದರಲ್ಲಿ ಕೋರ್ಟ್ ಹೇಳುತ್ತೆ, ಲಂಡ್ HCGB 6 short accommodation to furnish the entire CD file. ಕೋರ್ಟ್ ಕೇಳ್ತಾ ಇದೆ, ನೀವು ಎಲ್ಲ CD ಫೈಲ್ ಅನ್ನು ತಗೊಂಡ್ ಬರ್ಬೇಕಂತ ಹೇಳಿ. ಅದೇ ತರ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಲಬುರಗಿ ಡಿಸ್ಟ್ರಿಕ್ಟ್ ಅಂಡ್ PSI ಆಫ್ ವಾಡಿ ಪೊಲೀಸ್ ಸ್ಟೇಷನ್ ಆರ್ ಡೈರೆಕ್ಟೆಡ್ ಟು ಅಪಿಯರ್ ಬಿಫೋರ್ ದಿಸ್ ಕೋರ್ಟ್ ಇನ್ ಪರ್ಸನ್ ಇನ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ವಿತೌಟ್ ಫೇಲ್ ಲಿಸ್ಟೆಡ್ ದಿಸ್ ಮ್ಯಾಟರ್ ಆನ್ 14th 5 2026. ಅಂದ್ರೆ ನಾಳೆ ಬೆಳಗ್ಗೆ ವಿತೌಟ್ ಫೇಲ್ SP ಮತ್ತು PSI ಅಲ್ಲಿ ಹಾಜರಾಗಬೇಕು ವಿತೌಟ್ ಫೇಲ್ ಅಂತ ಹೇಳಿ ಇವತ್ತು ಅವರಿಗೆ CD ತಗೊಂಡೇ ಬಾ ಅಂತ ಹೇಳಿ ಇವತ್ತು ಹೈಕೋರ್ಟ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಆದೇಶ ಮಾಡಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಅನ್ನೋದು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಹದಗೆಟ್ಟು ಹೋಗ್ಯದ. ಇವತ್ತು ಖರ್ಗೆ ನಮ್ಮ ಹಿಂದೆ ಇದ್ದಾನಂತ ಹೇಳಿ ಇವರು ಕುಣಿದಾಡ್ತಾ ಇದಾರ. ನಾನು ಇದೇ SP ಅಡ್ಡೂರಿಗೆ ಹೇಳಕ್ ಇಷ್ಟಪಡ್ತೀನಿ, ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಕ್ ಇಷ್ಟಪಡ್ತೀನಿ, ಇದು ನಿಮ್ದು ಇದೇ ತರ ಆಗಿರುವ ಒಂದು ಸಪೋರ್ಟಿಗೆ ಇವ್ರದೇ ಪಕ್ಷದ ಒಬ್ಬ ಕುಲಕರ್ಣಿ ಅಂತ ಹೇಳಿ MLA, ಆ MLAಗೆ 14 ವರ್ಷ ಸಜಾ ಆಗಿದ್ದು ನೀವು ನೋಡ್ತಾ ಇಲ್ವಾ? ಅವ್ರ ಜೊತೆಗೆ ಪೊಲೀಸರು ಅವನ ಸಂಘಟ ಹೆಲ್ಪ್ ಮಾಡಿದವನ್ಗೇನು 7 ವರ್ಷ ಸದಾ ಆಗಿದ್ದು ಅವ್ರು ನೋಡ್ತಾ ಇಲ್ವಾ? ನೀವು ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡ್ತದ. ನೀವು IPS ಇದ್ದೀರಿ, ನೀವು IAS ಇದ್ದೀರಿ, ನೀವು MLA ಇದ್ದೀರಿ, ನೀವು ಮಂತ್ರಿ ಇದ್ದೀರಿ, ನಿಮ್ಗೆ ಒಂದು ಕಾನೂನು ಬೇರೆ ಅಂತ ಹೇಳಿದ್ರೆ ಅದು ಎಲ್ಲ ಸುಳ್ಳು. ನೀವೆಲ್ಲ ಓದಿ ಬಂದಿರಿ, ನಿಮ್ಗೆ ಹೇಳೋದ ಅವಶ್ಯಕತೆ ಇಲ್ಲ. ಬಡತನ ಮಾಡಕ್ ಹೋಗ್ಬೇಡ್ರಿ. ಖರ್ಗೆ ಅದು ಭವಿಷ್ಯ ಇಲ್ಲ. ಖರ್ಗೆ ಇಂದ ಓಡಾಡಬೇಡ್ರಿ. ಖರ್ಗೆ ಇಸ್ ನೋ ಫ್ಯೂಚರ್. ಅವ್ರ ಅಪ್ಪ ಇರತನಾಗ ಮಾತ್ರ ಅವ ಟೈಮ್ ಅನ್ಕೋ ತಿರ್ಗಾಡ್ತಾನ ಅವನು. ಅವ್ರ ಅಪ್ಪ ಈಗ ಪ್ರಧಾನ ಮಂತ್ರಿಗೆ ದೊಡ್ಡ ಪೋಸ್ಟ್ ಆದಂತ ಅವ್ನು ತಿಳಿದಾನ. ಆದ್ರೆ ಅವ್ರ ಅಪ್ಪನ ಅಧಿಕಾರ ಯಾವಾಗ ಇರ್ತದ ಅವಾಗ ಇವ್ನಿಗೆ ಯಾರು ಕೇಳೋರಿಲ್ಲ. ಮತ್ತೆ ಅವ್ನ ಸಂಘಟ ನಿಮ್ಮನ್ನು ಯಾರು ಕೇಳೋರಿಲ್ಲ. ನಿಮ್ ಕಾನೂನು ಯಾವಾಗ್ಲೂ ಬಿಡಲ್ಲ. ಕಾನೂನಿಗೆ ಗೌರವ ಕೊಡ್ರಿ, ಸಂವಿಧಾನಕ್ಕೆ ಗೌರವ ಕೊಡ್ರಿ. ಎಲ್ಲ ಏನು ನಿಮ್ಗೆ ಕಾನೂನು ಅಡೆಯಲ್ಲಿ ಸಂವಿಧಾನ ಅಡೆಯಲ್ಲಿ ಏನು ಆಕ್ಷನ್ ತಗೋಬೇಕು ಅದು ಆಕ್ಷನ್ ತಗೋರಿ. ಆದ್ರೆ ಹಿಂಗ ಇಲ್ಲಿಗಲ್ ಡಿಟೇಷನ್ ಮಾಡೋದು, ಹಿಂಗ ಇಲ್ಲಿಗಲ್ ಅರೆಸ್ಟ್ ಮಾಡೋದು, ನಿಮ್ಮ ತಪ್ಪಿಗೆ ನಾವು ಎತ್ತಿ ತೋರಿಸ್ತೀವಿ ಅಂತ ಹೇಳಿ ಭಯ ಬಿದ್ದು ನಮ್ಮನ್ನು ಏನೋ ಬೇರೆ ಆಕ್ಟಿವಿಟೀಸ್ ಮಾಡಿದ್ರೆ ಇದು ಬಹಳ ತಪ್ಪದ. ಇದಕ್ಕೆ ಯಾರು ಒಪ್ಪಲ್ಲ. ಮಣಿಕಂಠಾಗ ನೀವು 10 ಸಾರಿ ಅರೆಸ್ಟ್ ಮಾಡಿದ್ರು ಏನ್ ಫರಕ್ ಬೀಳಲ್ಲ. ಆ ಹುಡುಗ ನ್ಯಾಯ ಸಿಗತನಾಗ ನಾನು ಹಿಂದ್ ಸರಿ ಅಲ್ಲ. ಇಡೀ ಕಲಬುರಗಿ ಜನ ನೋಡ್ತಾ ಇದೆ, ಇಡೀ ಕರ್ನಾಟಕ ಜನ ನೋಡಿ ನಿಮ್ಗೇನಪ್ಪ ಅಂತ ತೂ ಅಂತ ಉಗುಳ್ತಾ ಇದೆ. ಈ ಉಗುಳಿಸ್ಕೋದ ಕೆಲಸ ಮಾಡಬೇಡ್ರಿ. ಆದಷ್ಟು ಬೇಗ ಸುಧಾರಣೆ ಮಾಡ್ಕೊಳ್ರಿ. ಇಲ್ಲಾಂದ್ರೆ ಇವತ್ತು ಬಂಗಾಳದಲ್ಲಿ ಯಾವ ತರ ಮಮತಾಗೆ ಸುಧಾರಿಸಿದಾರೋ ಅದೇ ತರ ನಿಮ್ಗೂ ಸುಧಾರಿಸಬೇಕಾಗ್ತದ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಕಳೆದ 6ನೇ ತಾರೀಕು ವಾಡಿ ಪಟ್ಟಣದ ಹತ್ತಿರ ದಿಗ್ಗಿ ತಾಂಡದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿದಂತಹ ಸ್ಥಳದಲ್ಲಿ 11 ವರ್ಷದ ಯುವಕ ಬಾಲಕ ಬಿದ್ದು ಮೃತಪಟ್ಟಂತದ್ದು ತಮ್ಗೆಲ್ಲ ಗೊತ್ತಿದೆ. ಆ ಕುರಿತಂತೆ ಒಂದು ದೊಡ್ಡ ಹೋರಾಟ ಆ ಗ್ರಾಮದಲ್ಲಿ ನಡೀತು. ಆ ಸಂದರ್ಭದಲ್ಲಿ ಈ ಬಾಲಕನಿಗೆ ಮತ್ತು ಅವರ ಕುಟುಂಬಕ್ಕೆ ಸರಿಯಾಗಿ ನ್ಯಾಯ ಸಿಗ್ಬೇಕು ಅಂತ ಮಣಿಕಂಠ ರಾಠೋಡ್ ಅವರು ಹೋರಾಟಕ್ಕೆ ಕೂತಂತಹ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೆ ಬಂದು ಅವರನ್ನ ಅರೆಸ್ಟ್ ಮಾಡಿ ಜೇಸಿ ಮಾಡ್ತಾರೆ. ದುರಂತ ಅಂದ್ರೆ ಘಟನೆ ನಡೆದ ಒಂದು 4 ದಿನಗಳಲ್ಲಿ ಅಂತರದಲ್ಲಿನೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕ್ಷೇತ್ರಕ್ಕೆ ಬರ್ತಾರೆ. ಬೇರೆ ಎಲ್ಲಾದ್ರೂ ಕ್ಷೇತ್ರದಲ್ಲಿ ಮೃತಪಟ್ರೆ ಅಕಸ್ಮಾತ್ ಎಲೆಕ್ಷನ್ ಮುಂದೆ ಇದ್ರೆ ಇಮಿಡಿಯೇಟ್ ಆಗಿ ಅವರು 10 ಲಕ್ಷ ರೂಪಾಯಿ ಪರಿಹಾರವನ್ನ ಕಳಿಸಿಕೊಟ್ಟಿದ್ದಾರೆ. ಮತ್ತು ಇಂತಹ ಅವಘಡದಲ್ಲಿ ಮೃತಪಟ್ಟಂತ ವ್ಯಕ್ತಿಗೂ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಚಿತ್ತಾಪುರ ಕ್ಷೇತ್ರದಲ್ಲಿ ಅವರದೇ ಕ್ಷೇತ್ರದಲ್ಲಿ ಅವರ ತಂದೆಯವರನ್ನ ಗೆಲ್ಲಿಸಿಕೊಟ್ಟಂತಹ ಜನರ ಕ್ಷೇತ್ರ ಮತ್ತು ಇವರನ್ನೂ ಕೂಡ ಅಲ್ಲಿ ಗೆಲ್ಲಿಸಿದಂತಹ ಕ್ಷೇತ್ರದ ಒಂದು ಬಾಲಕ, ಅದು ದಲಿತ ಕುಟುಂಬದಿಂದ ಬಂದಂತಹ ಬಾಲಕ ಮೈನಿಂಗ್ ನಲ್ಲಿ ನಡೆಸಿದಂತಹ ಮೈನಿಂಗ್ ತಗ್ನಲ್ಲಿ ಬಿದ್ದು ಮೃತಪಟ್ಟರು ಕೂಡ ಒಂದೇ ಒಂದು ಸಾಂತ್ವನದ ಮಾತನ್ನ ಇಲ್ಲಿಯ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳದೇ ಇರುವಂತಹದ್ದು ನಾಚಿಕೆಗೇಡಿನ ಸಂಗತಿ ಮತ್ತು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಯಾಕೆ ಅಂತ ಕೇಳಿದ್ರೆ, ಒಬ್ಬ ಉಸ್ತುವಾರಿ ಮಂತ್ರಿ ತನ್ನ ಮತಕ್ಷೇತ್ರದಲ್ಲಿ ಇಂತಹ ಒಂದು ಅವಘಡ ನಡೆದಿದೆ ಅಂದಮೇಲೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಸೌಜನ್ಯಕ್ಕಾದ್ರೂ 1-2 ಮಾತುಗಳನ್ನ ಆಡ್ಬೇಕಾಗಿತ್ತು, ಸಾಂತ್ವನ ಹೇಳ್ಬೇಕಾಗಿತ್ತು. ಅದ್ಯಾವುದೂ ಕೂಡ ಮಾಡದೇನೆ, ಪರಿಹಾರವೂ ಕೂಡ ಘೋಷಣೆ ಮಾಡದೇನೆ
ಇವತ್ತು ಆ ಕುಟುಂಬಕ್ಕೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅನ್ಯಾಯವೆಸಗಿದ್ದಾರೆ. ಬಹುಶಃ ಅವರ ಹಿಂಬಾಲಕರು ಅವ್ರು ಹೇಳಿದ್ರಲ್ಲ ಮೊನ್ನೆ, ಯಾರೋ ಹೇಳಿದ್ರು ಅದಕ್ಕೆ ನಾವು ಯೂನಿವರ್ಸಿಟಿಯಲ್ಲಿ ದೈಹಿಕ ವಿಭಾಗದಿಂದ ಮೌಲ್ಯಮಾಪನದ ವಿಭಾಗಕ್ಕೆ ಕುಲಸಚಿವರನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಅವರು ಅಪ್ಲಿಕೇಶನ್ ಆಫ್ ಮೈಂಡ್ ಇರಲಿಲ್ಲ, ಬುದ್ಧಿಶಕ್ತಿ ಬಳಸದೆ ನಾನು ಅದನ್ನು ಮಾಡಿದೆ ಅಂತ ಹೇಳಿ ತಪ್ಪುಕೊಂಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಇವರು ಎಷ್ಟು ದುರ್ಬಲ ಮಂತ್ರಿ ಇದ್ದಾರೆ ಅಂತ. ಒಬ್ಬ ಮಂತ್ರಿಗಳು ಯಾರೋ ಹೇಳಿದ್ರು ಅಂತ ಅನ್ನುವ ಕಾರಣಕ್ಕಾಗಿ ಇವರು ಒಬ್ಬ ವ್ಯಕ್ತಿಯನ್ನ ಇನ್ನೊಂದು ಉನ್ನತ ಸ್ಥಾನವನ್ನ ವಹಿಸಿಕೊಡುವಂತಹ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಇವರಿಗೆ ಬುದ್ಧಿಶಕ್ತಿ ವಿವೇಚನೆ ಇಲ್ಲ ಅಂತ ಹೇಳಿ ಈ ನಾಡಿನ ಜನತೆಗೆ ಅವರು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ಹಿಂಬಾಲಕರು ಈ ಸುದ್ದಿಯನ್ನ ಹೇಳದೇ ಇದ್ದ ಕಾರಣಕ್ಕಾಗಿ ಅವರಿಗೆ ಈ ಸುದ್ದಿ ಗೊತ್ತಾಗಿರ್ಲಿಕ್ಕಿಲ್ಲ. ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಇದೆಲ್ಲ ಆದ ಮೇಲೆಯೂ ಕೂಡ ಮಣಿಕಂಠ್ ರಾಠೋಡ್ರನ್ನ ಯಾವ ಆಧಾರದಲ್ಲಿ ಬಂಧಿಸಿದ್ರು, ಯಾವ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರನ್ನ ಬಂಧಿಸಲ್ಪಡ್ತು ಅನ್ನುವಂಥದ್ದು ಜಿಲ್ಲಾ ಅಧಿಕಾರಿಗಳಲ್ಲಿ ಜಿಲ್ಲಾ ಆಡಳಿತ ಅದನ್ನ ಬಹಿರಂಗಪಡಿಸಲಿಲ್ಲ. ನೋಡಿ, ಆ ಸಂದರ್ಭದಲ್ಲಿ ನಾವು ಹೋದಾಗ ಅಲ್ಲಿಯ ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಹೇಳಿದ್ರಿಲ್ಲ ಇದು ಲೀಗಲ್ ಮೈನಿಂಗ್ ಇದೆ ಅಂತ. ನಾವು ಇಲ್ಲಿಗಲ್ ಮೈನಿಂಗ್ ಇದೆ ಅಂತ ಹೇಳಿ ಡಂಗುರ ಸಾರಿದೀವಿ. ಕನಿಷ್ಠ ಸೌಜನ್ಯಕ್ಕಾದ್ರೂ ಜಿಲ್ಲಾಡಳಿತ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಇದು ಲೀಗಲ್ ಮೈನಿಂಗ್ ಇದೆ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ನಡೆಸಬಹುದಾಗಿತ್ತಲ್ಲ. ಇದು ಲೀಗಲ್ ಮೈನಿಂಗ್ ಇದೆ, ಯಾವುದೂ ಕೂಡ ನಡೆಸಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಕ್ರಮವನ್ನ ಮುಚ್ಚಿ ಹಾಕೊಳ್ಳಿಕ್ಕೆ ಅವರಲ್ಲಿ ಎಲ್ಲ ಶಕ್ತಿಯನ್ನ ಇದ್ದದ್ದಕ್ಕಾಗಿ ಎಲ್ಲ ಶಕ್ತಿಯನ್ನ ಉಪಯೋಗಿಸಿ ಮಣಿಕಂಠ್ ರಾಠೋಡ್ರನ್ನ ರಾತ್ರೋರಾತ್ರಿ ಬಂಧಿಸಿ ಜೈಲಲ್ಲಿಟ್ಟರು. ಸುಮಾರು 5-6 ದಿನ ರೀ. IPS ಅಧಿಕಾರಿಗಳು ಕಾನೂನು ದುರುಪಯೋಗ ಪಡಿಸಿಕೊಳ್ಳುವಂತದ್ದು ಮೊದಲನೇದಲ್ಲ. ಕಲಬುರಗಿಯಲ್ಲಿ IAS ಮತ್ತು IPS ಅಧಿಕಾರಿಗಳು ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಅವರು ಸಿಂಹಾಸನ ಏರಿ ಕೂತ್ಕೊಂಡಿದ್ದಾರೆ. ಹೀಗಾಗಿ ನ್ಯಾಯ ಕೇಳಿದವರನ್ನು ಕೂಡ ಜೈಲಿಗಟ್ಟುವಂತದ್ದು ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದು ಮತ್ತು ಸಂವಿಧಾನ ವಿರೋಧಿ ಕೃತ್ಯ ಇದು. ಮಣಿಕಂಠ್ ರಾಠೋಡ್ರನ್ನ ಬಂಧಿಸಿದ್ರೆ ಯಾರೂ ಕೇಳೋಲ್ಲ ಅನ್ನುವಂಥದ್ದು ಈ ಅಧಿಕಾರಿಗಳ ತಲೆಯಲ್ಲಿ ಹೋಗಿದೆ. ಅದ್ರ ಜೊತೆಗೆ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಏನೇ ಆದ್ರೂ ಕೂಡ ಅಲ್ಲಿ ಹಿಂದೆ ನಮ್ಮ ಪವರ್ ಆಫ್ ಮಿನಿಸ್ಟರ್ ಇದ್ದಾರೆ ಅಂತ ಹೇಳಿ ಇವತ್ತು ಅವರು ಏನ್ ಬೇಕಾದ್ದು ಕಾನೂನು ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ನಾಳೆ ಕೋರ್ಟಿಗೆ ಹಾಜರಾಗಬೇಕಾಗಿದೆ. ಕೋರ್ಟಿಗೆ ಏನ್ ಉತ್ತರ ಹೇಳ್ತಾರೆ ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಈ ರೀತಿಯಾದಂತಹ ಚಟುವಟಿಕೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಮಣಿಕಂಠರ ಹಿಂದೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾವ ರಾಜಕಾರಣಿ ಅವರಿಗೆ ರಕ್ಷಣೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನೊಂದು ಸಾರಿ ಮಣಿಕಂಠ್ ರಾಠೋಡ್ರನ್ನ ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಬಂಧಿಸಿದ್ರೆ ಸಮಾಜ ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ಕೊಡುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲಿಯ ಮಂತ್ರಿಗಳು, ನಿಮ್ಮ ಕ್ಷೇತ್ರದಲ್ಲಿಯೇ ಇಂತಹ ಅವಘಡಗಳು ನಡೆದ್ರೆ ನೀವು ಕೇಳೋದಿಲ್ಲ, ಹೇಳೋದಿಲ್ಲ ಅಂದ್ರೆ ಅಧಿಕಾರಿಗಳನ್ನ ನೀವು ಯಾತಕ್ಕಾಗಿ ಇಲ್ಲಿ ಇಟ್ಕೊಂಡಿದ್ದೀರಿ? ಈ ಲೀಗಲ್ ಮೈನಿಂಗ್ ನಿಂದ ಇಲ್ಲಿಯ ಅಧಿಕಾರಿಗಳ ಹೊಟ್ಟೆ ತುಂಬುತ್ತಾ ಇದೆ. ನೀವು ಹೇಳಿದ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಇಲ್ಲಿ ಗೂಟ ಜಡದು ಕೂಡಿಸಿದಿರಿ. ಇದು ಸರಿಯಾದದ್ದಲ್ಲ. ಇದೇ ರೀತಿ ನೀವು ಮುಂದುವರಿಸಿದ್ರೆ, ಈಗಾಗಲೇ ಕೆಟ್ಟು ಹೋಗ್ಬಿಟ್ಟಿದೆ ನಿಮ್ದು ಹೆಸರು. ನೀವು ಇದನ್ನ ಮತ್ತೆ 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 ಮರುಕಳಿಸಿದ್ರೆ ಇನ್ನೂ 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. ಜನ ಖಂಡಿತವಾಗಿ ನಿಮಗೆ ಮನೆಯಲ್ಲಿ ಕೂಡಿಸ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ತನೂ ನಾವು ಪವರ್ ಮಿನಿಸ್ಟರ್ ಅಂತ ಕರಿತಾ ಇದ್ವಿ, ಸೂಪರ್ CM ಅಂತ ಕರಿತಾ ಇದ್ವಿ, ಜೀರೋ ಟ್ರಾಫಿಕ್ ಮಿನಿಸ್ಟರ್ ಅಂತ ಕರಿತಾ ಇದೀವಿ. ಮೊನ್ನೆ ಅವರೇ ಸಾಬೀತುಪಡಿಸಿದ್ದಾರೆ, ಯಾರೋ ಹೇಳಿದ್ರು ಅದಕ್ಕೆ ನಾನು ಈ ಪೋಸ್ಟ್ ಅನ್ನ ನಾನು ಬೇರೆಯವ್ರಿಗೆ ಕೊಟ್ಟೆ ಅಂತ. ಹೀಗಾದರೆ ನಿಮ್ಮ ಕಿವಿಗಳು ಹಿತ್ತಾಳೆ ಆಗಿದ್ದಾವೆ. ಹಿತ್ತಾಳೆಯ ಕಿವಿಯಿಂದ ನೀವು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆಗೆ ಅವಕಾಶ ಕೊಡ್ತಾ ಇದ್ದೀರಿ. ಇದು ಖಂಡಿತ ಒಪ್ಪುವಂತದ್ದಲ್ಲ ಅನ್ನುವಂತಹದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ.